ಹೆಲೋ ಗೆಳೆಯರೇ, ಗೃಹ ಜೊತೆಗೆ ಮತ್ತೆ ಅಪ್ಲೈ ಮಾಡಬೇಕಾ? ಏನಾದರೂ ಡೌಟ್ ಇದೆಯಾ? ಹಾಗಾದರೆ ಈ ವಿಡಿಯೋದಲ್ಲಿ ನಿಮಗೆ ಇರುವಂಥ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಕಡ್ಡಾಯ. ಹೌದು ಗೆಳೆಯರೇ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಗೆ ಪ್ರಕ್ರಿಯೆ ಸಂಬಂಧಿಸಿದಂತೆ ಬೆಸ್ಕಾಂ ಸಾರ್ವಜನಿಕರಿಗೆ ಗುಡ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ಅರ್ಜಿ ಸಲ್ಲಿಕೆ ಹಾಗೂ ದಾಖಲೆಗಳ ಪರಿಶೀಲನೆ ಕುರಿತು ಜನಸಾಮಾನ್ಯರಲ್ಲಿದ್ದ ಗೊಂದಲಗಳಿಗೆ ಈಗ ತೆರೆ ಬಿದ್ದಿದೆ. ಪ್ರಕ್ರಿಯೆಯನ್ನು ಅತ್ಯಂತ ಸರಳವಾಗಿ ಮಾಡಿದ್ದಾರೆ. ಸ್ವಂತ ಮನೆ ಮಾಲೀಕರು ಹಾಗೂ ಬಾಡಿಗೆದಾರರು ಇನ್ನು ಮುಂದೆ ಕಚೇರಿಗಳಿಗೆ ಅಲೆಯುವ ಅಗತ್ಯನೇ ಇಲ್ಲ. ಬೆಸ್ಕಾಂ ಮೀಟರ್ ರೀಡರ್ಗಳೇ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಸ್ಥಳದಲ್ಲೇ ದಾಖಲೆಗಳನ್ನು ಪರಿಶೀಲಿಸಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅರ್ಜಿ ಸಲ್ಲಿಕೆಗೆ ನೆರವಾಗಲಿದ್ದಾರೆ ಎಂದು ನಮ್ಮ ಇಲಾಖೆ ತಿಳಿಸಿದೆ. ಅರ್ಹತೆ ಮುಂದುವರಿಕೆಗೆ ಬೇಕಾಗುವ ಪ್ರಮುಖ ದಾಖಲೆಗಳು ಯಾವುವು? ಯೋಜನೆಯ ಸೌಲಭ್ಯವನ್ನು ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಸಲು ಗ್ರಾಹಕರು ಈ ಕಡ್ಡಾಯ ದಾಖಲೆಗಳನ್ನು ಸಿದ್ಧವಾಗಿಸಿಕೊಳ್ಳಬೇಕು. ಬೆಸ್ಕಾಂ ಸಿಬ್ಬಂದಿ ಮನೆಗೆ ಬಂದಾಗ ಇವುಗಳನ್ನು ಒದಗಿಸಿ ಸಹಕರಿಸಲು ನಮ್ಮ ಈ ಸರ್ಕಾರ ಕೋರಿದೆ. ಗುರುತಿನ ಹಾಗೂ ವಿಳಾಸದ ಪುರ ಅಂದರೆ ಆಧಾರ್ ಕಾರ್ಡ್, ವೋಟರ್ ID ಮತ್ತು ರೇಷನ್ ಕಾರ್ಡ್, ಇವು ಮೂರು ನಿಮ್ಮ ಮುಖ್ಯ ದಾಖಲೆಗಳಾಗಿವೆ. ಹೆಚ್ಚುವರಿ ಏನಾದರೂ ದಾಖಲೆ ಅಂತಂದರೆ ಪ್ಯಾನ್ ಕಾರ್ಡ್ ಆಗಲಿ, ಇತ್ತೀಚಿನ ಮತ್ತು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೀವು ಹೆಚ್ಚುವರಿ ದಾಖಲೆಗಳನ್ನಾಗಿ ನಿಮ್ಮ ಹತ್ರ ಇಟ್ಕೊಳ್ಬಹುದು. ಬಾಡಿಗೆದಾರರಿಗೆ ವಿಶೇಷ ಸೂಚನೆ ಏನಂತ ಕೊಟ್ಟಿದ್ದಾರೆ ಅಂದರೆ, ಬಾಡಿಗೆ ಮನೆಯಲ್ಲಿ ವಾಸವಿರುವವರು ಸೌಲಭ್ಯ ಪಡೆಯಲು ತಮ್ಮ ಬಾಡಿಗೆ ಒಪ್ಪಂದದ ಪತ್ರ ಅಂದರೆ ರೆಂಟ್ ಅಗ್ರಿಮೆಂಟನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕಂತ ಈ ಸರ್ಕಾರ ನಿಮಗೆ ತಿಳಿ ಹೇಳಿದೆ. ನೆರವಿಗಾಗಿ ವಿಶೇಷ ಸಹಾಯವಾಣಿ ಕೇಂದ್ರಗಳು. ನಿಮಗೇನಾದರೂ ಡೌಟ್ ಇದ್ದರೆ, ಈ ನಿಮ್ಮ ಗೊಂದಲವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದರೆ ನೀವು ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಅಗತ್ಯ ಮಾಹಿತಿ ಮತ್ತು ಪರಿಹಾರ ಪಡೆದುಕೊಳ್ಳಬಹುದು ಎಂದು ಬೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ಸ್ಪಷ್ಟವನ್ನು ಪಡಿಸಿದೆ. ಸೊ ನಿಮಗೆ ಏನಾದರೂ ಕೂಡ ಡೌಟ್ ಇದ್ದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಫೋನ್ ಮಾಡಿ ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹಾಗೆ ಇನ್ನೂ ತನಕ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.